ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಇಮಿಡಿಯೇಟ್ ನನ್ನ ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋನ ನಿಮಗೆ ಸಿಗುತ್ತೆ. ನಾನಿವತ್ತು ಒಂದು ಸ್ಪೆಷಲ್ ಆದಂಥ ವಿಶೇಷವಾದಂಥ ರೆಸಿಪಿ ಮಾಡಿದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಹೆಲ್ತ್ ಕೂಡ ತುಂಬ ಒಳ್ಳೆಯದು. ಸೋಯಾಬೀನ್ ಹಾಲು ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಪನ್ನೀರು, ಮೊಸರು ಮತ್ತು ಹಾಲು ರೀತಿ ಉಪಯೋಗಿಸ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂದೆರಡು ದಿನ ತನಕ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಸೋಯಾಬೀನ್ ಹಾಲನ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ನೋಡ್ಕೊಳ್ಳೋಣ. ಸೋಯಾಬೀನ್ ಅಂದರೆ ಈ ರೀತಿ ಇರುತ್ತೆ. ನೋಡಿಲ್ಲದೆ ಇರೋರಿಗೆ ಪರಿಚಯ ಆಗಲಿ ಅಂತೇಳಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು 200 ಗ್ರಾಮ್ನಷ್ಟು ಸೋಯಾಬೀನ್ ತೊಗೊಂಡು ರಾತ್ರಿನೇ ನೆನೆಸಿಟ್ಟಿದ್ದೀನಿ. ಇದು 10 ರಿಂದ 12 ಗಂಟೆಯಷ್ಟು ನೆನೆಬೇಕಾಗುತ್ತೆ. ನೆಂದ ಮೇಲೆ ಅದನ್ನು ಸಿಪ್ಪೆ ತೆಗಿಬೇಕಾಗುತ್ತೆ. ತಣ್ಣೀರಿನಲ್ಲಿ ನೆನೆಸ್ಕೊಳ್ಳಿ, ಬಿಸಿನೀರಲ್ಲಿ ನೆನೆಸೋದು ಬೇಡ. ತಣ್ಣೀರಲ್ಲಿ ನೆನೆಸೋದ್ರಿಂದ ನಿಮಗೆ ಅದು ಪ್ರೋಟೀನ್ ಕೂಡ ರಿಚ್ ಆಗುತ್ತೆ. ಹಾಗೆ ಒಂದು ಕಾಳು ಡಬ್ಬಲ್ ಸೈಜ್ನಷ್ಟು ದಪ್ಪ ಕೂಡ ಆಗುತ್ತೆ. ತುಂಬ ನೆಂದಾಗ ಹಾಲು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದು ಬೆಳಗ್ಗೆಗೆ ನಾನು ಇದನ್ನು ಸಿಪ್ಪೆ ತಗೊಳ್ತಾ ಇದ್ದೀನಿ. ಕಾಳನ್ನ ನೆಂದಿರೋ ಕಾಳನ್ನ ಇನ್ನೊಂದೆರಡು ಸಲ ತೊಳ್ಕೊಂಡು ಆಮೇಲೆ ಈ ರೀತಿ ಕೈಯಿಂದನೇ ಪ್ರೆಸ್ ಮಾಡೋದ್ರಿಂದ ನಿಮ್ಗೆ ನೀಟಾಗಿ ಸಿಪ್ಪೆ ಬಂದುಬಿಡುತ್ತೆ. ಎರಡು ವಿಧಾನದಲ್ಲಿ ಸಿಪ್ಪೆ ತೆಗೆಯೋದನ್ನು ತೋರಿಸ್ಕೊಡ್ತೀನಿ. ಮೊದಲನೇ ವಿಧಾನ ಈ ರೀತಿ ಕೈಯಿಂದಲೇ ಪ್ರೆಸ್ ಮಾಡ್ಕೊಂಡು ತೆಗೆಯೋಂಥದ್ದು. ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಜಾಲಿಸ್ಕೋಬೇಕು. ಅದು ಸಿಪ್ಪೆ ಏನಿದೆ ಸ್ವಲ್ಪ ಲೈಟ್ ವೆಯ್ಟ್ ಆಗೋದ್ರಿಂದ ನೀರಿನಲ್ಲಿ ಚೆನ್ನಾಗಿ ಜಾಲಿಸ್ಕೊಂಡು ಮುಂದೆ ಬಂದುಬಿಡುತ್ತೆ. ನೋಡಿ, ಆ ಥರ ಪ್ರೆಸ್ ಮಾಡಿಬಿಟ್ಟು ನೀರು ಹಾಕೊಳ್ಳೋದ್ರಿಂದ ಸಿಪ್ಪೆ ಎಲ್ಲ ಮೇಲ್ಗಡೆ ಬಿಡುತ್ತೆ. ಈ ಥರ ಮಾಡೋದ್ರಿಂದ ನೀಟಾಗಿ ಜಾಲಿಸ್ಕೊಂಡು ಬರುತ್ತೆ ಸಿಪ್ಪೆ. ಇದು ಮೊದಲನೇ ವಿಧಾನ. ಹಾಗೆ ಇನ್ನೊಂದು ವಿಧಾನದಲ್ಲಿ ನಿಮಗೇನೋ ಸಿಪ್ಪೆ ತೆಗೆಯೋದಕ್ಕಾಗಿಲ್ಲ, ಬೇಗ ನಿಮ್ಗೆ ಬರೋದಿಲ್ಲ ಅಂತ ಅನ್ನೋದಾದರೆ ಸ್ವಲ್ಪ ಬಿಸಿನೀರನ್ನ ಕಾಯಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಬಿಟ್ಟು ಆಮೇಲೆ ನೀರನ್ನ ಚೆಲ್ಬಿಟ್ಟು ಬಿಸಿನೀರನ್ನ ಮತ್ತೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡಿದ್ದೀನಿ. ನಾವು ಕೆಲವೊಂದು ಸಲ ಟೊಮೊಟೊನೆಲ್ಲ ಬಿಸಿನೀರಿನಲ್ಲಿ ಕುದಿಸ್ಕೊಂಡು ತಗೊಂಡು ಆಮೇಲೆ ಮತ್ತೆ ತಣ್ಣೀರಿಗೆ ಹಾಕಿದ್ರೆ ಸಿಪ್ಪೆ ಚೆನ್ನಾಗಿ ಬಿಡುತ್ತಲ್ಲ, ಆ ರೀತಿ ಸಿಪ್ಪೆ ಚೆನ್ನಾಗಿ ಬಿಡುತ್ತೆ. ಇದು ಈಗ ಪ್ರೆಸ್ ಮಾಡಿಬಿಟ್ಟು ಚೆನ್ನಾಗಿ ಕಾಳನ್ನೆಲ್ಲನೂ ಈ ಥರನೂ ತೊಳ್ಕೊಳ್ಳೋದ್ರಿಂದ ಕೂಡ ಇರೋವಂಥ ಸಿಪ್ಪೆ ಎಲ್ಲನೂ ಬಂದುಬಿಡುತ್ತೆ. ನಿಮಗೆ 2 ವಿಧದಲ್ಲಿ ಯಾವ್ದು ಬೇಕು ನೋಡ್ಕೊಳ್ಳಿ. ಬಿಸಿನೀರಿನಲ್ಲಿ ಕುದಿಸ್ಬಾರ್ದು, ಕುದ್ದಿರೋಂಥ ಬಿಸಿನೀರನ್ನ ಹಾಕಿ 1-2 ನಿಮಿಷ ಬಿಟ್ಟರೆ ಸಾಕು. ಈಗ ಬೇಳೆಗಳ ಥರ ಎಲ್ಲ ಆಗಿದೆ ನೋಡಿ. ಒಂದೊಂದು ಸಿಪ್ಪೆ ಇದ್ರೂ ಪರವಾಗಿಲ್ಲ, ಏನೂ ಆಗೋದಿಲ್ಲ. ಈಗ ಬೇಳೆ ಥರ ಆಗಿರೋ ಸೋಯಾ ಕಾಳುಗಳನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಒಂದು 200 ಗ್ರಾಮ್ ಅಷ್ಟು ಸೋಯಾಬೀನ್ ಕಾಳಿಗೆ 1.25 ರಿಂದ 1.5 ಲೀಟರ್ಷ್ಟು ಹಾಲು ಬರುತ್ತೆ. ಅಂದರೆ ಅಷ್ಟು ನೀರನ್ನ ನೀವು ಉಪಯೋಗಿಸ್ಕೋಬೇಕಾಗುತ್ತೆ. ನಾನು ಅದನ್ನು ನುಣ್ಣಗೆ ರುಬ್ಕೊಂಡಾಗಿದೆ. ಈಗ ಒಂದು ಬಟ್ಟೆ ಹಾಕ್ಕೊಂಡು ಜಾಲರಿ ತೊಗೊಂಡಿದ್ದೀನಿ. ಜಾಲರಿ ಮೇಲ್ಗಡೆ ಒಂದು ಬಟ್ಟೆ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ನಮಗೆ ಹಾಲು ರೀತಿ ಬೇಕಾಗುತ್ತೆ. ಹಾಗಾಗಿ ಈ ಥರ ಬಟ್ಟೆನಲ್ಲಿ ಸೋಸ್ಕೊಳ್ಳೋದ್ರಿಂದ ತಿಗಡು ಏನು ಬೀಳೋದಿಲ್ಲ. ತುಂಬ ನೀಟಾಗಿ ಹಾಲು ರೀತಿಯೇ ನಮಗೆ ಸೋದಿಸ್ಕೊಳ್ಳೋಕೆ ಈಸಿ ಆಗುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ಳೋಗಿದ್ದು ನಾನು ಪೂರ್ತಿ ರುಬ್ಬೋದಕ್ಕೆ ಒಂದು ಅರ್ಧ ಲೀಟರ್ಷ್ಟು ನೀರು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಈ ಥರ ಸ್ಪೂನಿಂದ ಸ್ವಲ್ಪ ನಿಧಾನ ಟೈಮ್ ತೊಗೊಳುತ್ತೆ. ಬಟ್ಟೆ ಆಗಿರೋದ್ರಿಂದ ಸಣ್ಣದಾಗಿ ಹಾಲು ಬೀಳಬೇಕಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಈ ಥರ ಪ್ರೆಸ್ ಮಾಡಿ ತಿರುಗಿಸ್ತಾ ಹೋದರೆ ನಿಮ್ಗೆ ಚೆನ್ನಾಗಿ ಹಾಲೆಲ್ಲ ಬರುತ್ತೆ. ನಿಮಗೆ ಹಸುವಿನ ಹಾಲಿಗಿಂತ ಗಟ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಇದನ್ನು ಒಂದು ಸಲ ಟ್ರೈ ಮಾಡಿ. ತುಂಬ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು. ಇದರಲ್ಲಿ ಮೊಸರು, ಪನ್ನೀರು, ಹಾಲಿನಿಂದ ಏನೇನು ಮಾಡ್ತೀರಾ ಆ ಥರ ಎಲ್ಲ ಮಾಡ್ಕೊಂಡು ಕುಡಿಬೋದು. ನೀವೇನಾದರೂ ಫ್ರೂಟ್ಸ್ ಜ್ಯೂಸ್ ಮಾಡ್ತೀವಿ ಅಂದರೂ ಕೂಡ ಇದೇ ಹಾಲನ್ನ ಕೂಡ ನೀವು ಹಾಕ್ಕೊಂಡು ಕುಡಿಬೋದು ಫ್ರೂಟ್ಸ್ ಜೊತೆಗೆ. ಈ ಥರ ಎಲ್ಲ ನೀಟಾಗಿ ಹಾಲು ಬರೋಷ್ಟು ನೀಟಾಗಿ ಇಂಟ್ಕೋಬೇಕು. ಆಮೇಲೆ ಮತ್ತೆ ಈ ತಿಗಡು ಬರುತ್ತಲ್ಲ, ಈ ತಿಗಡನ್ನ ಇನ್ನೊಂದು ಸಲ ನೀರು ಹಾಕ್ಬಿಟ್ಟು ಮತ್ತೆ ರುಬ್ಕೊಳ್ತೀನಿ. ತೆಂಗಿನಕಾಯಿನ ಹಾಲು ತೆಗಿತೀವಲ್ಲ, ಅದೇ ಪ್ರೊಸೀಜರ್ನಲ್ಲಿ ಈ ಹಾಲನ್ನು ಕೂಡ ತೆಗಿಬೇಕಾಗುತ್ತೆ. ಮತ್ತೆ ತಿಗಡು ಹಾಕ್ಕೊಂಡು ಇನ್ನೊಂದು 1/4 ಲೀಟರ್ಷ್ಟು ನೀರು ಹಾಕ್ಕೊಂಡು ಮತ್ತೆ ರುಬ್ಕೊಂಡಿದ್ದೀನಿ. ಇದು ಗಟ್ಟಿ ಹಾಲು, ಮೊದಲನೇ ಬಾರಿ ತೆಗೆದಂಥ ಹಾಲದು. ಮತ್ತು ಅದೇ ಬಟ್ಟೆಗೆ 2ನೇ ಸಲ ರುಬ್ಬಿದಂಥದ್ದು ಹಾಕ್ಕೊಳ್ಳೋಣ. ನುಣ್ಣಗೆ ರುಬ್ಕೊಂಡ್ರೆ ಹಾಲು ತುಂಬ ಚೆನ್ನಾಗಿ ಬರುತ್ತೆ. ಈ ತಿಗಡೇನಿದೆ, ತಿಗಡನ್ನ ಬಿಸಾಕಬೇಕಂತಿಲ್ಲ. ನೀವು ಹಾಲೆಲ್ಲ ಸೋಸ್ಕೊಂಡ್ಮೇಲೆ ಆ ತಿಗಡನ್ನ ನೀವು ಚಪಾತಿ ಮಾಡೋದಿದ್ರೆ ಅಥವಾ ಯಾವುದನ್ನ ಪರಾಟ ಮಾಡೋದಿದ್ರೆ ಆ ಹಿಟ್ಟಿನ ಜೊತೆಗೆ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಅಥವಾ ಇವತ್ತೇ ಮಾಡೋದಕ್ಕಾಗಿಲ್ಲ ಅಂದರೆ ಇದನ್ನು ಫ್ರಿಜ್ನಲ್ಲಿ ಇಟ್ಟು ಕೂಡ ನಾಳೆ ಬಳಸ್ಕೊಳ್ಬೋದು ಈ ಹಿಟ್ಟನ್ನು. ಇಲ್ಲ ಅಂದರೆ ನಿಮ್ಗೆ ಇನ್ನೂ ಟೈಮ್ ಇದೆ ಅನ್ನೋದಾದರೆ ಈಗ ಬಿಸಿಲು ಚೆನ್ನಾಗಿರೋದ್ರಿಂದ ಈ ಹಾಲೆಲ್ಲ ತೆಗೆದ್ಮೇಲೆ ಆ ಹಿಟ್ಟೇನು ಹಿಂಡಿರ್ತೀವಿ, ಆ ಹಿಟ್ಟನ್ನು ಸ್ವಲ್ಪ ಸಣ್ಣ ತುರಿ ಥರ ಮಾಡಿಬಿಟ್ಟು ಪ್ಲೇಟ್ನಲ್ಲಿ ಒಣಗಾಕೋದ್ರಿಂದ ಅದು ಒಣಗುತ್ತೆ. ಪುಡಿ ಥರ ಮಾಡಿ ಸ್ಟೋರ್ ಮಾಡಿಕೊಂಡು ನೀವು ಯಾವಾಗ ಚಪಾತಿ ಮಾಡ್ತೀರಾ ಆ ಚಪಾತಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಳ್ಬೋದು. 2ನೇ ಬಾರಿ ತೆಗಿತಾರಂಥ ಹಾಲು ಈ ಥರ ಸ್ವಲ್ಪ ಪ್ರೆಸ್ ಮಾಡೋದ್ರಿಂದ ನಿಧಾನಕ್ಕೆ ಹಾಲು ನೀಟಾಗಿ ಬರುತ್ತೆ. ರುಚಿ ಹಸುವಿನ ಹಾಲು ಕುಡಿದ ಅಭ್ಯಾಸ ಇದ್ದರೆ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಅಷ್ಟೊಂದು ಕುಡಿಯೋದಕ್ಕೆ ಆಗದಿರೋಂಥ ರುಚಿ ಇರೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಮೊಸರು ಕೂಡ ಚೆನ್ನಾಗಿರುತ್ತೆ. ಪನ್ನೀರ್ ಮಾಡಿದ್ದೀನಿ, ಅದು ಕೂಡ ತುಂಬಾ ಚೆನ್ನಾಗಿದೆ.
ಈ ಹಿಟ್ಟಿದೆಯಲ್ಲ ನಾನೀಗ ಒಣಗಾಕೊಳ್ತಾ ಇದ್ದೀನಿ. ಇದನ್ನು ಬಿಸಿಲಿಗೆ ಒಣಗಿಸ್ಕೊಳ್ತೀನಿ. ಸ್ವಲ್ಪ ಚಪಾತಿ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಯಾವುದು ವೇಸ್ಟ್ ಆಗೋದಿಲ್ಲ, ನೀವು ಬಳಸ್ಕೊಂಡಂಗೆಲ್ಲ ಉಪಯೋಗಕ್ಕೆ ಬರುತ್ತೆ. ಈಗ ನಾವೇನು ಸೋದಿಸ್ಕೊಂಡಿದ್ವಿ ಹಾಲು, ಆ ಹಾಲನ್ನ ಚೆನ್ನಾಗಿ ಕುದಿಯೋಕೆ ಇಡಬೇಕು. ಇಲ್ಲಿ ಒಂದು 12ರಿಂದ ಒಂದು 15 ನಿಮಿಷದಷ್ಟು ಈ ಹಾಲನ್ನ ಕುದಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ನೀವೇನಾದ್ರು ಸ್ವಲ್ಪನೇ ಒಂದೇ ಒಂದು ಇಡೀ ಸೋಯಾಬೀನ್ ಹಾಕಿ ಫಸ್ಟ್ ಟೈಮ್ ಮಾಡ್ಕೊಳ್ತೀವಿ ಅನ್ನೋದಾದರೆ 7ರಿಂದ 8 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ಬೇಗ ತಳ ಹಿಡಿಯುತ್ತೆ. ಹಾಗಾಗಿ ಮಧ್ಯದಲ್ಲೆಲ್ಲ ಅವಾಗವಾಗ ಕೈ ಆಡ್ತಾನೆ ಇರಬೇಕು. ಆದಷ್ಟು ಈ ಹಾಲು ಕುದಿಯೋ ತನಕ ಹತ್ರನೇ ನಿಂತ್ಕೊಂಡು ಸ್ಟವ್ ಹತ್ರನೇ ಈ ಥರ ಕೈ ಆಡ್ಕೊಳ್ಳಿ. ಇಲ್ಲಾಂದರೆ ಕೆಳಗಡೆ ತಳ ಇಟ್ಟಿದ್ರೆ ಚೆನ್ನಾಗಿರೋದಿಲ್ಲ, ಹಾಲು ಸ್ಮೆಲ್ಲೆಲ್ಲ ಹಾಳಾಗುತ್ತೆ. ಹಾಗೆಯೇ ಮೇಲೇನು ಈ ನೊರೆ ಬರುತ್ತೆ, ನೊರೆನೆಲ್ಲ ತಕ್ಕೊಬಿಡಿ. ಹಾಲು ಚೆನ್ನಾಗಿ ಕುದಿಬೇಕು. ಆವಾಗ ನೀವು ಒಂದು 2-3 ದಿನ ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಏನು ಬೇಕಾದ್ರೂ ಉಪಯೋಗಿಸ್ಕೊಳ್ಬೋದು. ಈ ಥರ ಮೇಲ್ ನೊರೆ ಎಲ್ಲ ತೆಗೆದಿಟ್ಕೊಳ್ಳೋಣ. ನೀವು ಕೈ ಆಡ್ಸೋದು ಬಿಟ್ಟರೆ ಪಟ್ಟನ್ ತಳ ಹಿಡಿದ್ಬಿಡುತ್ತೆ. ಹಾಲು ಸುರಿಬಾರ್ದು, ಉಕ್ಕು ಬಂದು ತುಂಬ ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಯೋಕೆ ಇಟ್ಟಿದ್ದೀನಿ. ತುಂಬ ಉಕ್ಕು ಬಂದರೆ ಸುರಿಯೋಂಥ ಚಾನ್ಸ್ ಇದೆ, ಲೋ ಫ್ಲೇಮ್ ಮಾಡ್ಕೊಳ್ಳಿ. ಇದು ಕೂಡ ಕೆನೆ ಕಟ್ಟುತ್ತೆ. ಈ ಥರ ಮಧ್ಯೆ ಕೈ ಆಡಿಸ್ಕೊಂಡು ಚೆನ್ನಾಗಿ ಈ ರೀತಿನಲ್ಲಿ ಬಂದಮೇಲೆ ಕುದಿಯೋಕೆ ಬಂದಮೇಲೆ ಸಿಮ್ ಮಾಡಿ, ಸಿಮ್ಮಲ್ಲಿ ಒಂದು 5-6 ನಿಮಿಷದಷ್ಟು, ಟೋಟಲ್ ಒಂದು 10ರಿಂದ 15 ನಿಮಿಷದಷ್ಟು ಕುದಿಸ್ಕೊಳ್ಳೋಣ. ಈಗ ಹಾಲು ರೆಡಿ ಆಗಿದೆ. ಈಗ ಹಾಲು ಕುಡಿಯೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ನಾವು ಹೆಲ್ದಿ ರೆಸಿಪಿ ಮಾಡ್ತಾರಿಂದ ಸಕ್ಕರೆ ಬಳಸ್ತಾ ಇಲ್ಲ, ಬೆಲ್ಲ ಹಾಕ್ಕೊಂಡಿದ್ದೀನಿ. ಹಾಲು ಸ್ವಲ್ಪ ತಣ್ಣಗಾದರೆ ಅದಕ್ಕೆ ನೀವು ಜೇನುತುಪ್ಪ ಹಾಕ್ಕೊಂಡು ಕೂಡ ಕುಡಿಬಹುದು. ಈಗ ಒಂದು ಲೋಟಕ್ಕೆ 1 ಸ್ಪೂನಷ್ಟು ಬೆಲ್ಲ, ಹಾಗೆ 1 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ಕುಡಿಯೋದಕ್ಕೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ. ನಿಮಗೆ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಅಂತ ಅನಿಸಿದ್ರೆ ಸ್ವಲ್ಪ ಬೆಲ್ಲದ ಪ್ರಮಾಣನ ಜಾಸ್ತಿ ಮಾಡ್ಕೊಳ್ಳಿ, ಆವಾಗ ನಿಮ್ಗೆ ಅಲ್ಲಿ ಮ್ಯಾಚ್ ಆಗುತ್ತೆ. ಸ್ವಲ್ಪ ಕೂಡ ಇದು ಬೇರೆ ಹಾಲು ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ರಿಚ್ ಪ್ರೋಟೀನ್ ಇರೋದ್ರಿಂದ ಪ್ರತಿಯೊಬ್ಬರು ಭಯ ಪಡದೆ ಕುಡಿಬಹುದು. ನಾನೀಗ ಸ್ವಲ್ಪ ಮೊಸರು ಮಾಡ್ಕೊಳ್ಳೋದಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಡಬ್ಬಿನಲ್ಲಿ ಫ್ರಿಜ್ನಲ್ಲಿ ಹಾಕಿ ಇಟ್ಕೊಳ್ಳೋಕ್ಕೆ, ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಕಾಯಿಸಿ ತಣ್ಣಗಾದ ಮೇಲೆ ಹಾಲನ್ನ ಸ್ಟೋರ್ ಮಾಡ್ಕೊಳ್ಳಿ ಫ್ರಿಜ್ನಲ್ಲಿ. ನೋಡಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲಾಗಿ ಮಾಡ್ಕೊಳ್ಬೋದು ಅಂತೇಳಿ. ನೀವು ಕೂಡ ಮನೇಲಿ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಸ್ವಲ್ಪ ಒಂದೇ ಒಂದು ಇಡಿಯಷ್ಟು ಸೋಯಾಬೀನ್ ಉಪಯೋಗಿಸಿ ಮೊದಲು ಮಾಡಿ ನೋಡಿ. ರುಚಿ ಕಾಲಕ್ರಮೇಣ ಸ್ವಲ್ಪ ಅಭ್ಯಾಸ ಆಗುತ್ತೆ. ನಾನಿಲ್ಲಿ ಮೊಸರು ಮಾಡ್ಕೊಳ್ಳೋದಕ್ಕೆ ಕೂಡ 1 ಲೋಟದಲ್ಲಿ ಹಾಲು ತೊಗೊಂಡು ಸ್ವಲ್ಪ ಹೆಪ್ಪು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಹಾಗೆ ಪನ್ನೀರ್ ಕೂಡ ಮಾಡ್ಕೊಂಡಿದ್ದೀನಿ, ಅದು ತುಂಬಾ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್, ಥ್ಯಾಂಕ್ ಯು.